ಎಲ್ಲರಿಗೂ ನಮಸ್ಕಾರ. ಇವಾಗ ಹಾವು ಕಡಿತದ ಬಗ್ಗೆ ಹೆಂಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಡೀಟೇಲಾಗಿ ತಿಳಿಸ್ಕೊಡ್ಲಿದ್ದಾರೆ ನಮ್ಮ ಡಾಕ್ಟರ್ ವೈಷ್ಣವಿ ಅವರು. ಸೊ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮೋಸ್ಟ್ ಆಫ್ ದ ಕೇಸಸ್ಸು ಎಮರ್ಜೆನ್ಸಿ ಕೇಸಸ್ಸಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಸ್ನೇಕ್ ಬೈಟ್ ಅಂತ ಕರಿತೀವಿ. ಸ್ನೇಕ್ ಬೈಟು ತುಂಬ ಕಾಮನ್ನು. ಮೋಸ್ಟ್ ಕಾಮನ್ ಸ್ನೇಕ್ ಬೈಟ್ಸು ಯಾವಾಗ ಅಂತ ಹೇಳಿದ್ರೆ ರೈನಿ ಸೀಸನಲ್ಲಿ ಬರುತ್ತೆ. ಸೊ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಶಾರ್ಟಾಗಿ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ ಫಸ್ಟು ಕಟ್ತಿರೋ ಜಾಗದಲ್ಲಿ ಜನರು ಫಸ್ಟು ಕಟ್ತಿರೋ ಪೇಷಂಟನ್ನು ಒಂದು ಸೈಡ್ಗೆ ಮಲಗಿಸ್ಬಿಟ್ಟು ಫಸ್ಟು ರೀಅಶ್ಯೂರೆನ್ಸ್ ಅನ್ನೋದು ಮಾಡಬೇಕು. ನಮ್ಗೆ ಆದಮೇಲೆ ಇನ್ನು ಹಳೆ ಪ್ರಾಕ್ಟೀಸಸ್ ಕೆಲವು ಇರುತ್ತೆ. ಏನು ಅಂತ ಹೇಳಿದ್ರೆ ಕಚ್ಚಿರೋ ಜಾಗವನ್ನು ಸ್ಕ್ಯಾಲ್ಪೆಲ್ ಅಥವಾ ಬ್ಲೇಡ್ ಎತ್ಕೊಂಡು ಅಲ್ಲಿ ಕಚ್ಚಿರೋ ಜಾಗದಲ್ಲಿ ನಾವು ಮಾರ್ಕ್ ಹಾಕೋದು, ಇವೆಲ್ಲ ಹಳೆ ಪ್ರಾಕ್ಟೀಸ್ ನಾವು ಮಾಡಬಾರ್ದು. ಇಲ್ಲ ಪೇಷಂಟ್ಗೆ ಕಾಫಿ ಕೊಡೋದು, ಮದ್ಯಪಾನ ಕೊಡೋದು, ಟೀ ಕೊಡೋದು, ಇಲ್ಲ ಗಾಯವನ್ನು ಸಕ್ಕ ಮಾಡಿ ತೆಗೆಯೋದು, ಇವೆಲ್ಲ ಪ್ರಾಕ್ಟೀಸಸ್ ಹಳೇದು. ಇವೆಲ್ಲ ಯಾವುದೂ ಮಾಡಬಾರ್ದು. ತುಂಬ ಬ್ಲೀಡಿಂಗ್ ಹೋಗ್ತಿದೆ ಸೈಟಲ್ಲಿ ಅಂತ ಹೇಳಿದ್ರೆ ನಾವು ಫಸ್ಟು ಪೇಷಂಟನ್ನು ಇಮ್ಮೊಬಿಲೈಸ್ ಮಾಡಬೇಕು. ಅಂದರೆ ಎಲ್ಲಿ ಕಚ್ಚಿದೆ ಆ ಪಾರ್ಟನ್ನು ಸ್ವಲ್ಪ ಮೂವ್ ಮಾಡ್ದಿರ ನೋಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಯಾವುದೇ ಇಮಿಡಿಯೇಟ್ PHC CHC ಯಾವುದೇ ಸೆಂಟರ್ ಇದ್ದರೆ ಕೂಡ ನಾವು ಪೇಷಂಟನ್ನು ಅಲ್ಲಿಗೆ ಶಿಫ್ಟ್ ಮಾಡಬೇಕು. ಆ ಪೇಷಂಟನ್ನು ಶಿಫ್ಟ್ ಮಾಡಬೇಕು. ಅದಾದಮೇಲೆ ಸಿಮ್ಟಮ್ಸ್ ಯಾವ ಹಾವು ಕಚ್ಚಿದೆ ಅಥವಾ ನಿಮ್ಮ ಹತ್ರ ಒಂದು ಫೋಟೋ ಏನಾದರೂ ಇದೆ ಅಂತ ಹೇಳಿದ್ರೆ ಅದನ್ನು ತೊಗೊಂಬಂದು ತೋರಿಸಿದ್ರೆ ನಮಗೆ ತುಂಬ ಅನುಕೂಲವಾಗತ್ತೆ ಯಾವ ಸ್ನೇಕು ಬೈಟ್ ಆಗಿದೆ ಅಂತ. ಸೊ ಮೇಯ್ನ್ ಏನು ಅಂತ ಹೇಳಿದ್ರೆ ನಾವು ಜಾಗವನ್ನು ಇನ್ಸೈಸ್ ಮಾಡಬಾರ್ದು ಅಥವಾ ಸಕ್ ಮಾಡಿ ಗಾಯವನ್ನು ದೊಡ್ಡದು ಮಾಡೋದು ಅಂತ ಮಾಡಬಾರ್ದು. ಟಾರ್ನಿಕಿ ಅನ್ನೋದಿರುತ್ತೆ, ಅಂದ್ರೆ ಒಂದು ದಾರ ತರ. ಆ ಟಾರ್ನಿಕ್ ಅನ್ನೋದನ್ನ ಕಟ್ಟಬಾರ್ದು. ಸ್ವಲ್ಪ ತುಂಬಾ ಬ್ಲೀಡಿಂಗ್ ಹೋಗ್ತಿದೆ ಅಂತ ಹೇಳಿದ್ರೆ ಮಾತ್ರ ಲೂಸ್ ಆಗಿ ನಾವು ಕಟ್ಬೋದು. ತುಂಬಾ ಗಟ್ಟಿಯಾಗಿ ಕಟ್ಟೋದ್ರಿಂದ ಏನಾಗುತ್ತೆ ಅಂತ ಜಾಗದಲ್ಲಿ ಎಡಿಮ ಅಥವಾ ಸ್ವೆಲ್ಲಿಂಗ್ ಬರುತ್ತೆ, ಬರೋ ಚಾನ್ಸಸ್ ಇರುತ್ತೆ. ಸೊ ಡಾಕ್ಟರ್ ವೈಷ್ಣವಿ ಅವರಿಗೆ ಧನ್ಯವಾದಗಳು. ಇವಾಗ